ಒಂದ್ ಕಡೆ ಸರ್ಕಾರ ಹೇಳ್ತಿದೆ ಪ್ರತಿ ಮನೆಯ ಗೃಹಿಣಿಗೆ 2,000 ರೂಪಾಯಿ, ಮಹಿಳೆಯರ ಆರ್ಥಿಕ ಸಬಲೀಕರಣ, ಗೃಹಲಕ್ಷ್ಮಿ ಯೋಜನೆಯಿಂದ ಲಕ್ಷಾಂತರ ಕುಟುಂಬಗಳಿಗೆ ನೆರವಾಗಿದೆ ಅಂತ. ಆದರೆ ಇನ್ನೊಂದು ಕಡೆ ಸತ್ತವರ ಖಾತೆಗಳಿಗೆ ಹಣ ಜಮಾವಣೆ ಆಗ್ತಾ ಇದೆ. ಬ್ಯಾಂಕ್ ಖಾತೆ ಇಲ್ಲದವರಿಗೂ ಕೂಡ ಹಣ ಹೋಗ್ತಿದೆ. ಒಂದೇ ಖಾತೆಗೆ ಹಲವು ಫಲಾನುಭವಿಗಳ ಹಣ ಬಂದಿದೆ. ಮತ್ತೆ ಕೆಲ ಖಾತೆಗಳಿಗೆ ಕೋಟಿ ಕೋಟಿ ರೂಪಾಯಿ ಪದೇ ಪದೇ ಜಮಾವಣೆ ಆಗ್ತಿದೆ. ಹಾಗಾದ್ರೆ ಇದು ಕೇವಲ ತಾಂತ್ರಿಕ ದೋಷನ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯ ಹೆಸರಿನಲ್ಲಿ ನಡೆದಿರುವಂತಹ ಬಹುಕೋಟಿ ಹಗರಣನ? ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿರುವ ಗೃಹಲಕ್ಷ್ಮಿ ಯೋಜನೆಯ CAG ವರದಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಕೇವಲ 2 ವರ್ಷಗಳಲ್ಲಿ ಸುಮಾರು 225 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮದ ಬಗ್ಗೆ CAG ಗಂಭೀರ ಅನುಮಾನ ವ್ಯಕ್ತಪಡಿಸಿದೆ. ಹಾಗಾದ್ರೆ ಈ ಹಣ ಯಾರಿಗೆ ಹೋಯ್ತು? ಇದು ವ್ಯವಸ್ಥೆಯ ವೈಫಲ್ಯನ ಅಥವಾ ಯಾರ್ದೋ ಮಾಸ್ಟರ್ ಪ್ಲಾನ್? ಇದು ಇವತ್ತಿನ ಫೋಕಸ್ ಪೋಲರ್ ಕಾರ್ಯಕ್ರಮ. ನಾನು ರಕ್ಷಿತಾ ಕರ್ಕೇರ. ಸ್ನೇಹಿತರೆ, ಈ ಹಗರಣದಲ್ಲಿ ಹಣ ಯಾರ ಅಕೌಂಟಿಗೆ ಹೋಗಿದೆ ಗೊತ್ತಾ? ಮೃತಪಟ್ಟಿರುವ ಮಹಿಳೆಯರ ಹೆಸರಿನಲ್ಲಿ ಇಲ್ಲಿ ಕೋಟಿ ಕೋಟಿ ರೂಪಾಯಿ ಹಣ ಜಮಾವಣೆ ಆಗಿದೆ. ಯೋಜನೆ ಆರಂಭವಾದಾಗಿನಿಂದಲೂ ಇಲಾಖೆ ಆಡಿಟ್ಗೆ ತೆಗೆದುಕೊಂಡ ಅವಧಿಯೊಳಗಡೆ ಸುಮಾರು 2.88 ಲಕ್ಷ ಫಲಾನುಭವಿಗಳು ಮೃತಪಟ್ಟಿದ್ರು. ಇದರಲ್ಲಿ 1.3 ಲಕ್ಷ ಕುಟುಂಬಗಳು ಮಾತ್ರ ಈಗ ಹೊಸ ಫಲಾನುಭವಿಗಳನ್ನು ನಮೂದು ಮಾಡಿಕೊಂಡಿದೆ. ಆದ್ರೆ ಉಳಿದ 1.8 ಲಕ್ಷ ಮೃತರ ಖಾತೆಗಳಿಗೆ ಇಲಾಖೆಯ ನಿರ್ಲಕ್ಷ್ಯದಿಂದ ನಿರಂತರವಾಗಿ ಹಣ ಹೋಗ್ತಾನೆ ಇತ್ತು. ಹಾಗೆ ಹೋದ ಹಣದ ಮೊತ್ತ ಎಷ್ಟು ಗೊತ್ತಾ? ಬರೋಬ್ಬರಿ 116 ಕೋಟಿ. ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡ್ದು, ಬೇರೆ ಕಡೆ ಟ್ರೈ ಮಾಡ್ದು, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು ಈ ಪೋಜಿ ಸ್ಕೀಮ್ಗಳಲ್ಲಿ ಯಾರು ಸಣ್ಣ ಲಂಚಕ್ಕೋ ಇಲ್ಲ ಅಂದರೆ ಯಾವ್ದಾದ್ರು ಒಂದು ಸಾಲ ತೆಗೆದುಕೊಂಡೋದ್ಕೋ ಇಲ್ಲ ಯಾವ್ದಾದ್ರು ಒಂದು ಸ್ಕೀಮ್ಗೋ ಆ ದುಡ್ಡು ಹೋಗ್ತಾ ಇದೆಯಾ ಅನ್ನೋದೆಲ್ಲ. ಇನ್ನು ಶಾಕಿಂಗ್ ನ್ಯೂಸ್ ಏನಂತಂದ್ರೆ, CAG ರಿಪೋರ್ಟ್ ಪ್ರಕಾರ ಉಳಿದ 77,000 ಮೃತ ಫಲಾನುಭವಿಗಳ ಕಂಪ್ಲೀಟ್ ಡೀಟೇಲ್ಸ್ ಕೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹತ್ರ ಉತ್ತರನೇ ಇಲ್ಲ. ಇವರ ಖಾತೆಗಳಿಗೂ ನಿರಂತರ ಹಣ ವರ್ಗಾವಣೆ ಆಗ್ತಿದೆ. ಹಾಗಿದ್ರೆ ಈ ಅಕ್ರಮ ಪತ್ತೆ ಹಚ್ಚಿದ್ದಾದ್ರೂ ಹೇಗೆ? ಇಲ್ಲಿ ಇನ್ನೊಂದು ಬಹಳ ದೊಡ್ಡ ಪ್ರಶ್ನೆ ಇದೆ. ಇಷ್ಟೊಂದು ಅಕ್ರಮ ನಡೆದಿದೆ ಅಂತ ಅದು ಗೊತ್ತಾಗಿದ್ದಾದ್ರೂ ಹೇಗೆ? CAG ಈ ಅಕ್ರಮವನ್ನು ಪತ್ತೆ ಹಚ್ಚಿದ್ದು ಒಂದು ದೊಡ್ಡ ಡೇಟಾ ವಿಶ್ಲೇಷಣೆಯ ಮೂಲಕ. ಮೊದಲಿಗೆ ರಾಜ್ಯದ ಮರಣ ಪ್ರಮಾಣ ಪತ್ರಗಳ ಡೇಟಾ ಬೇಸ್ ಅನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಲಾಯಿತು. ಆಗ್ಲೇ ಬೆಚ್ಚಿ ಬೀಳಿಸುವ ಸತ್ಯ ಹೊರಬಿದ್ದಿದ್ದು. ಮರಣ ಹೊಂದಿರುವ ಸಾವಿರಾರು ಮಹಿಳೆಯರ ಹೆಸರಿನಲ್ಲಿ ಹಣ ಜಮಾವಣೆ ಆಗ್ತಾನೆ ಇತ್ತು. ಅಷ್ಟೇ ಅಲ್ಲ, ಬ್ಯಾಂಕ್ ಖಾತೆಗಳ ಪರಿಶೀಲನೆಯಲ್ಲಿಯೂ ದೊಡ್ಡ ಲೋಪಗಳು ಪತ್ತೆಯಾಗಿದೆ. ಕೆಲವು ಖಾತೆಗಳು ರದ್ದಾಗಿದ್ದು, ಕೆಲವು ಖಾತೆಗಳು ಸಕ್ರಿಯವಾಗಿಯೇ ಇರಲಿಲ್ಲ. ಇನ್ನೂ ಕೆಲವು ಪ್ರಕರಣಗಳಲ್ಲಿ ಬ್ಯಾಂಕ್ ಖಾತೆಯ ವಿವರಣೆ ಲಭ್ಯವಿಲ್ಲ. ಆದರೂ ಹಣ ಜಮಾವಣೆ ಆಗ್ತಾನೆ ಇತ್ತು. CAG ವರದಿ ಪ್ರಕಾರ ಬರೋಬ್ಬರಿ 8,995 ಖಾತೆಗಳಿಗೆ ಸುಮಾರು 1.80 ಕೋಟಿ ಹಣ ಪದೇ ಪದೇ ಜಮಾವಣೆ ಆಗಿದೆ. ಇನ್ನೊಂದು ಅಚ್ಚರಿಯ ಸಂಗತಿ ಅಂದರೆ 10 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ತಮ್ಮ ಖಾತೆಗಳನ್ನು ಬದಲಾಯಿಸಿದ್ದಾರೆ. ಅದರ ನಡುವೆ 23,000 ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಯ ಮಾಹಿತಿ ಇಲ್ಲದಿದ್ರೂ ಹಣ ಪಾವತಿ ಮಾಡಲಾಗಿದೆ. ಒಟ್ಟು 46.52 ಕೋಟಿ ಹಣ ಬ್ಯಾಂಕ್ ಖಾತೆ ವಿವರಗಳೇ ಇಲ್ಲದ ಫಲಾನುಭವಿಗಳಿಗೆ ಹೋಗಿರೋದು ಪತ್ತೆಯಾಗಿದೆ. ಹಾಗಾದ್ರೆ ಖಾತೆ ಇಲ್ಲದೆ ಹಣ ಹೇಗೆ ಜಮಾವಣೆ ಆಯಿತು? ಯಾರಿಗೆ ಹೋಯಿತು? ಯಾರು ಪರಿಶೀಲನೆ ಮಾಡಿದ್ರು? ಈ ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟ ಉತ್ತರನೇ ಇಲ್ಲ. ಇನ್ನು ಈ ಹಗರಣವನ್ನು ನೋಡಿ CAG ಇಲಾಖೆಯನ್ನು ಕಟ್ಟುನಿಟ್ಟಾಗಿ ತರಾಟೆಗೆ ತೆಗೆದುಕೊಂಡಿದೆ. ಹಲವು ತಿಂಗಳ ಹಿಂದೆಯೇ ಲೆಟರ್ ಬರೆದ್ರು ಇಲಾಖೆ ಕಣ್ಮುಚ್ಚಿ ಕೂತಿತ್ತು. ಈಗ CAG ಸರ್ಕಾರಕ್ಕೆ ಕೇಳಿರುವ ಪ್ರಶ್ನೆಗಳನ್ನು ಕೇಳಿದ್ರೆ ಯಾರಿಗಾದ್ರೂ ಅನುಮಾನ ಬರಲೇಬೇಕು. CAG ಕೇಳಿರುವ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಯೋಜನೆಯ ಡೇಟಾದಲ್ಲಿ 19,020 ಫಲಾನುಭವಿಗಳ ಹೆಸರಿನ ಮುಂದೆ ಕೇವಲ ಕೆಲವೇ ಬ್ಯಾಂಕ್ ಖಾತೆಗಳ ವಿವರ ಇದೆ. ಇಷ್ಟೊಂದು ಜನರ ಹೆಸರಿಗೆ ಒಂದೇ ಬ್ಯಾಂಕ್ ಖಾತೆ ಲಿಂಕ್ ಆಗಿರೋ ಉದ್ದೇಶ ಆದರೂ ಏನು? ಎರಡನೇ ಪ್ರಶ್ನೆ,
ಪ್ರತಿ ತಿಂಗಳು ಬರೋಬ್ಬರಿ 3.3 ಲಕ್ಷ ಪಾವತಿಗಳ ಮೂಲಕ ಸುಮಾರು 60.70 ಕೋಟಿ ರೂಪಾಯಿ ಹಣ ಕೇವಲ ಒಂದು ಸ್ಪೆಸಿಫಿಕ್ ಖಾತೆಗೆ ಜಮಾವಣೆ ಆಗ್ತಿರೋದಾದ್ರೂ ಯಾಕೆ? ಇನ್ನು ಮೂರನೇ ಪ್ರಶ್ನೆ, ಇಬ್ರು ಅಥವಾ ಅದಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಒಂದೇ ಖಾತೆಯನ್ನು ಕೊಟ್ಟಿರೋದಾದ್ರೂ ಯಾಕೆ? ಸಾಫ್ಟ್ವೇರ್ ಇದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತು? ಇನ್ನು ನಾಲ್ಕನೇ ಪ್ರಶ್ನೆ, ಇನ್ನು ಯಾವುದೇ ಫಲಾನುಭವಿ ಅಥವಾ ಬ್ಯಾಂಕ್ ವಿವರಗಳೇ ಇಲ್ಲದ 46.62 ಕೋಟಿ ಹಣ ಯಾರಿಗೆ ಪಾವತಿ ಮಾಡಿದ್ರಿ? ಇದಿಷ್ಟು ಸಿಎಜಿ ಸರ್ಕಾರಕ್ಕೆ ಕೇಳಿರುವಂತ ಪ್ರಶ್ನೆ. ಇನ್ನು ಈ ವರದಿ ಸಿಕ್ತಿದಂತೆ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಈಗ ಮುಗಿಬಿದ್ದಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದು ಸರ್ಕಾರಿ ಪ್ರಾಯೋಜಿತ ಲೂಟಿ, ಸತ್ತವರ ಹೆಸರಿನಲ್ಲಿ ಹಣ ಲೂಟಿ ಮಾಡಲೆಂದೇ ಬೇಕಂತನೇ ಇಂಥದೊಂದು ಸಾಫ್ಟ್ವೇರ್ ಅನ್ನು ತಯಾರು ಮಾಡಲಾಗಿದೆ ಅಂತ ದೂರಿದ್ದಾರೆ. ಇದು ಅತಿ ದೊಡ್ಡ ಸೈಬರ್ ಕ್ರೈಮ್, ಹಾಗಾಗಿ ತಕ್ಷಣ SIT ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಸತ್ತವರ ಹೆಸರಿಗೆ ಹಣ ಹೋಗ್ತಿದ್ರು, ಕಂದಾಯ ಇಲಾಖೆ ಕತ್ತೆ ಕಾಯ್ತಿತ್ತ ಅಂತ ಖಾರವಾಗಿ ಪ್ರಶ್ನೆ ಮಾಡಿದೆ. ಲೆಕ್ಕಕ್ಕೆ ಸಿಕ್ಕಿರುವುದು 211 ಮಾತ್ರ. ಇಲ್ಲಿ 211 ಲಕ್ಷ ಮೃತ ಫಲಾನುಭವಿಗಳು ಲೆಕ್ಕಕ್ಕೆ ಸಿಕ್ಕಿರೋದು. ಮತ್ತೆ ಈ ಡೇಟಾನ ಅಕ್ರಮ ಮಾಡಿರೋರ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ತೀರಾ? ನಿಮ್ಮ ಈ ಗ್ಯಾರಂಟಿ, ಗೃಹಲಕ್ಷ್ಮಿ ಗ್ಯಾರಂಟಿ ಈಗಾಗಲೇ 5,000 ಕೋಟಿ ನುಂಗಿರೋದು ಅದು ಗ್ಯಾರಂಟಿ, ಈಗ 225 ಕೋಟಿ ನುಂಗಿರೋದು ಗ್ಯಾರಂಟಿ ಸಮಿತಿಗಳೇ ಅಕ್ರಮಗಳ ಸರ್ದಾರರು ಇವರೆಲ್ಲರೂ. ಗ್ಯಾರಂಟಿ ಸಮಿತಿ, ಅದಕ್ಕೆ ಸರ್ಕಾರ 150 ಕೋಟಿ ಖರ್ಚು ಮಾಡ್ತಾ ಇದೆ. ಯಾವ ಪುರುಷಾರ್ಥಕ್ಕೆ? ಮತ್ತೊಂದೆಡೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತಗಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಈ ಆರೋಪಕ್ಕೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಒಟ್ಟು 2,88,376 ಫಲಾನುಭವಿಗಳು ಮೃತಪಟ್ಟಿರುವ ಮಾಹಿತಿ ಲಭ್ಯ ಇದೆ. ಇವರಲ್ಲಿ 1.3 ಲಕ್ಷ ಕುಟುಂಬದಲ್ಲಿ ಮನೆಯ ಗೃಹಿಣಿಯರ ಹೆಸರನ್ನು ಬದಲಾಯಿಸಿ ಹೊಸ ಮರುನೋಂದಣಿ ಮಾಡಲಾಗಿದೆ. ಹೀಗಾಗಿ ಯೋಜನೆಯ ಪ್ರಯೋಜನವು ಕುಟುಂಬದಲ್ಲೇ ಮುಂದುವರೆದಿದೆ. ಇನ್ನು 1.8 ಲಕ್ಷ ಮೃತ ಫಲಾನುಭವಿಗಳ ಮರಣದ ವಿವರಗಳು ಸಮಯಕ್ಕೆ ಸರಿಯಾಗಿ ಇಲಾಖೆಗೆ ಲಭ್ಯವಾಗಿಲ್ಲ. ಹೀಗಾಗಿ ಇದೇ ಕಾರಣಕ್ಕಾಗಿ ಇಂತಹ ಹಣ ಜಮಾವಣೆಯಾಗಿರೋ ಸಾಧ್ಯತೆ ಇದೆ ಅಂತಲೂ ಅವರು ಹೇಳಿದ್ದಾರೆ. ಇದು ತಾಂತ್ರಿಕ ದೋಷ ಅನ್ನೋದು ಈಗ ಸರ್ಕಾರದ ವಾದ. We have requested the bank people to return back. It was very difficult because many banks head offices were not in Karnataka. In the border like Athani, this side Chamarajanagar, this side Kerala, some Andhra banks, the head offices were in their states. They have not cooperated. We have continuously meeting was held and we are collecting. At present 14,000 crore have been recovered. Further 100 crore is left. For that, the new Chief Minister has taken a strong steps to recover the amount. ಹಾಗಿದ್ರೆ ಇಂಥ ಹಗರಣಗಳು ರಾಜ್ಯದಲ್ಲಿ ನಡೆದಿರೋದು ಇದೇ ಮೊದಲ? ಖಂಡಿತ ಅಲ್ಲ ಸ್ನೇಹಿತರೆ. ಕರ್ನಾಟಕ ರಾಜಕೀಯದ ಇತಿಹಾಸವನ್ನು ನೋಡಿದ್ರೆ ಸರ್ಕಾರಿ ಯೋಜನೆಗಳ ಹಣ ದುರುಪಯೋಗದ ಆರೋಪ ಇದು ಏನು ಮೊದಲಲ್ಲ. ಇತ್ತೀಚೆಗಷ್ಟೇ ರಾಜ್ಯ ರಾಜಕಾರಣವನ್ನೇ ನಡುಗಿಸಿದಂತ ವಾಲ್ಮೀಕಿ ನಿಗಮ ಹಗರಣವನ್ನು ನೆನಪಿಸಿಕೊಳ್ಳಿ. ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿದ್ದಂತ 106 ಕೋಟಿ ರೂಪಾಯಿ ಹಣವನ್ನು ಅಕ್ರಮವಾಗಿ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಸುಮಾರು 188 ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ ಅನ್ನೋ ಆರೋಪ ಕೇಳಿ ಬಂದ್ರೆ ಅದರಲ್ಲಿ 88 ಕೋಟಿ ರೂಪಾಯಿಗೂ ಹೆಚ್ಚು ಹಣ ನಕಲಿ ಖಾತೆಗಳು ಮತ್ತು ಶೆಲ್ ಕಂಪನಿಗಳ ಖಾತೆಗಳಿಗೆ ಹೋಗಿದೆ ಅಂತ ಹೇಳಲಾಗಿತ್ತು. ಈ ಪ್ರಕರಣದಲ್ಲಿ ಸಚಿವರ ರಾಜೀನಾಮೆ, SIT ತನಿಖೆ, ED ತನಿಖೆ ಎಲ್ಲವೂ ನಡೆದಿತ್ತು. ಈ ಹಗರಣದ ತನಿಖೆಗಾಗಿ ರಾಜ್ಯ ಸರ್ಕಾರವು ತಕ್ಷಣವೇ SITಯನ್ನು ರಚಿಸಿತ್ತು. ತನಿಖೆಯ ಭಾಗವಾಗಿ ಮಾಜಿ ಸಚಿವ ಅಂದ್ರೆ ಆಗ ಸಚಿವರಾಗಿದ್ದಂತ ನಾಗೇಂದ್ರ ಕೂಡ ಅರೆಸ್ಟ್ ಆಗಿದ್ರು. ಇನ್ನು ಇದಕ್ಕಿಂತಲೂ ಹಿಂದೆ ಹೋಗೋದಾದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದ್ರೆ BS ಯಡಿಯೂರಪ್ಪ ಅವರು CM ಆಗಿದ್ದ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಸೈಕಲ್ ವಿತರಣೆ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಅದರಲ್ಲೂ ಕೂಡ ಭಾರಿ ಹಗರಣ ಕೇಳಿ ಬಂದಿತ್ತು. ಮಾರುಕಟ್ಟೆ ದರಕ್ಕಿಂತ ಹೆಚ್ಚು ಬೆಲೆಗೆ ಸೈಕಲ್ ಖರೀದಿಸಿರೋದು, ಕಳಪೆ ಗುಣಮಟ್ಟದ ಸೈಕಲ್ ವಿತರಣೆ, ಟೆಂಡರ್ ನಿಗಮ ಉಲ್ಲಂಘನೆ ಮತ್ತು CAG ಆಕ್ಷೇಪಗಳು ದೊಡ್ಡ ರಾಜಕೀಯ ವಿವಾದಕ್ಕೇನೆ ಕಾರಣ ಆಗಿತ್ತು. ಟೆಂಡರ್ ಪ್ರಕ್ರಿಯೆಯಲ್ಲಿ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಸೈಕಲ್ಗಳನ್ನು ಖರೀದಿಸಲಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿತ್ತು. ಸೈಕಲ್ ತಯಾರಿಕಾ ಕಂಪನಿಗಳೊಂದಿಗೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶಾಮೀಲಾಗಿ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ ಅಂತ ವಿರೋಧ ಪಕ್ಷಗಳು ಅವತ್ತು ಟೀಕಿಸಿದ್ವು. ಇನ್ನು CAG ವರದಿಯಲ್ಲೂ ಸೈಕಲ್ ವಿತರಣೆ ಯೋಜನೆಯಲ್ಲಿನ ಹಣಕಾಸಿನ ಶಿಸ್ತಿನ ಕೊರತೆ ಬಗ್ಗೆ ತಾಂತ್ರಿಕ ಆಕ್ಷೇಪಗಳನ್ನು ಎತ್ತಲಾಗಿತ್ತು. ಈ ಎಲ್ಲಾ ಹಗರಣಗಳು ಬಂಗಾರಪ್ಪ ಅವಧಿಯಲ್ಲಿ ಅಂದ್ರೆ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತ ಬಂಗಾರಪ್ಪ ಅವಧಿಯಲ್ಲಿ ತಾವರೆಕೆರೆ ಕಂಪ್ಯೂಟರ್ ಹಗರಣವನ್ನು ನೆನಪಿಸುತ್ತೆ.
ಅಂದು ಸಾಲು ಸಾಲು ಹಗರಣಗಳ ಆರೋಪದಿಂದಾಗಿ ಎಸ್ ಬಂಗಾರಪ್ಪ ಅವರು 1992ರಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ವೀಕ್ಷಕರೇ, ಒಟ್ನಲ್ಲಿ ನಕಲಿ ಫಲಾನುಭವಿಗಳ ಹಾವಳಿಗೆ ಮುಕ್ತಿ ಹಾಡಬೇಕು ಅಂತ ಮತ್ತು ತಾಂತ್ರಿಕ ಲೋಪದೋಷಗಳನ್ನು ತಡಿಬೇಕು ಅಂತ ಸರ್ಕಾರ ಶೀಘ್ರದಲ್ಲೇ ಬಯೋಮೆಟ್ರಿಕ್ ದೃಢೀಕರಣ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸೋದಾಗಿ ಹೇಳಿತ್ತು. ಅದಕ್ಕೋಸ್ಕರ ಸಿದ್ಧತೆ ಕೂಡ ನಡೆಸೋದಾಗಿ ಹೇಳಿತ್ತು. ಈ ಮೂಲಕ ಕೇವಲ ಅರ್ಹ ಬಡ ಮಹಿಳೆಯರಿಗೆ ಮಾತ್ರ ಹಣ ತಲುಪುವಂತೆ ಮಾಡ್ತೀವಿ ಅಂತ ಅಧಿಕಾರಿಗಳು ಕೂಡ ಹೇಳಿದರು. ಆದರೆ ನಮ್ಮ ಪ್ರಶ್ನೆ ಇಷ್ಟೇ, ಕಳೆದ 2 ವರ್ಷಗಳಿಂದ ಲೂಟಿಯಾದ ಆ ಬಡವರ 225 ಕೋಟಿ ರೂಪಾಯಿ ಯಾರ ಜೇಬು ಸೇರಿತ್ತು? ಈ ಹಗರಣದ ಹಿಂದಿರೋ ಆ ಸೂತ್ರಧಾರಿಗಳಾದ್ರೂ ಯಾರು? ಸರ್ಕಾರ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಾ? ಇಷ್ಟೆಲ್ಲ ಪ್ರಶ್ನೆ ಜನರಲ್ಲಿ ಇದ್ದೇ ಇದೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.